ರೇಷ್ಮೆಯ ತವರೂರೆಂದೇ ಪರಿಗಣಿತವಾಗಿರುವುದು ಕೋಲಾರ ಜಿಲ್ಲೆ. ಜಿಲ್ಲೆಯ ಯುವ ರೈತರೊಬ್ಬರು ರೇಷ್ಮೆ ತ್ಯಾಜ್ಯವನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ ಅದನ್ನು ಲಾಭದಾಯಕ ಉದ್ಯಮವನ್ನಾಗಿ ಮಾಡುವ ಮೂಲಕ ಸಾಧನೆ ಮಾಡಿದ್ದಾರೆ. ರೇಷ್ಮೆ ಕೃಷಿಯಲ್ಲೂ ಸಾವಯವ ವಿಧಾನವನ್ನು ಅಳವಡಿಸಿಕೊಂಡ ಯುವ ರೈತನ ಯಶೋಗಾಥೆ ಕುರಿತು ಒಂದು ವರದಿ ಇಲ್ಲಿದೆ. ರೇಷ್ಮೆ ಕೃಷಿ ಹಾಗೂ ಉದ್ಯಮ ಇಂದು ಅತ್ಯಂತ ಲಾಭದಾಯಕ ಎಂದು ಪರಿಗಣಿತವಾಗಿದೆ. ಭಾರತ ವಿಶ್ವದ 2ನೇ ಅತಿ ದೊಡ್ಡ ರೇಷ್ಮೆ ಉತ್ಪಾದಕ ರಾಷ್ಟ್ರವಾಗಿದೆ. ಕೋಲಾರ ರೇಷ್ಮೆಯ ತವರೂರು ಅಥವಾ ರೇಷ್ಮೆ ನಗರಿ ಎಂದೇ ಖ್ಯಾತವಾಗಿದೆ. ರಾಜ್ಯದ ಒಟ್ಟು ರೇಷ್ಮೆ ಉತ್ಪಾದನೆಯಲ್ಲಿ ಕೋಲಾರ ಜಿಲ್ಲೆಯ ಪಾಲು ಹೆಚ್ಚಿನದಾಗಿದೆ. ಕೋಲಾರದ ಚಿಟ್ನಹಳ್ಳಿ ಗ್ರಾಮದ ಪ್ರಗತಿಪರ ರೈತ ನಾಗರಾಜ್ ತಮ್ಮ ಸೀಮಿತ ಕೃಷಿ ಭೂಮಿಯಲ್ಲೇ ರೇಷ್ಮೆ ಸಾಕಾಣಿಕೆ ಮಾಡುತ್ತಿದ್ದಾರೆ. ಇವರು ಉತ್ಪಾದಿಸುವ ರೇಷ್ಮೆ ಗೂಡಿಗೆ ಅಧಿಕ ಲಾಭವೂ ಸಿಗುತ್ತಿದೆ. ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಪಡೆದು ನಾಗರಾಜ್ ಸ್ವದೇಶಿ ರೇಷ್ಮೆ ತಳಿ ಅಭಿವೃದ್ಧಿಯಲ್ಲಿ ಪ್ರಗತಿ ಸಾಧಿಸಿದ್ದಾರೆ. ರೇಷ್ಮೆ ಉತ್ಪಾದನೆಯ ಸಂದರ್ಭದಲ್ಲಿ ಅದರಿಂದ ದೊಡ್ಡ ಸಮಸ್ಯೆಯಾಗಿತ್ತು. ಹೆಚ್ಚಿನ ರೈತರು ತ್ಯಾಜ್ಯವನ್ನು ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ಎಸೆಯುತ್ತಿದ್ದರು ಹಾಗೂ ಹಿಪ್ಪು ನೇರಳೆಯ ಒಣಗಿದ ಕಡ್ಡಿಗಳಿಗೆ ಬೆಂಕಿ ಹಚ್ಚಿ ಸುಡಲಾಗುತ್ತಿತ್ತು. ಇದರಿಂದ ಪರಿಸರದ ಮೇಲೂ ಮಾರಕ ಪರಿಣಾಮ ಉಂಟಾಗುತ್ತಿತ್ತು. ಇದನ್ನು ಗಮನಿಸಿದ ರೈತ ನಾಗರಾಜ್ ರೇಷ್ಮೆ ತ್ಯಾಜ್ಯವನ್ನು ಸಂಸ್ಕರಿಸಿ ಜೈವಿಕ ಗೊಬ್ಬರವನ್ನಾಗಿ ಪರಿವರ್ತಿಸುವ ಹೊಸ ವಿಧಾನವನ್ನು ಆವಿಷ್ಕರಿಸಿದ್ದಾರೆ. ರೇಷ್ಮೆ ತ್ಯಾಜ್ಯದ ಗೊಬ್ಬರದ ಬಳಕೆಯಿಂದ ಮಣ್ಣಿನ ಆರೋಗ್ಯವೂ ಸಹ ಉತ್ತಮವಾಗುತ್ತದಲ್ಲದೆ ಅಧಿಕ ಇಳುವರಿಗೂ ಸಹಾಯವಾಗುತ್ತದೆ. ಹಿಪ್ಪು ನೇರಳೆ ಕಡ್ಡಿಗಳನ್ನು ಸಣ್ಣದಾಗಿ ತುಂಡು ಮಾಡಿಕೊಂಡು ಗುಂಡಿಯ ಕೆಳಭಾಗದಲ್ಲಿ ಕಡ್ಡಿಗಳನ್ನು ಹರಡಿ ಅದರ ಮೇಲೆ ರೇಷ್ಮೆ ಹುಳು ಹಾಗೂ ಎಲೆಗಳ ತ್ಯಾಜ್ಯವನ್ನು ಹಾಕಲಾಗುತ್ತದೆ. ಪ್ರತಿ ಪದರದ ಮೇಲೆ ಸಗಣಿ ನೀರನ್ನು ಚುಮುಕಿಸಬೇಕು. ಇದು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಗೆ ನೆರವಾಗುತ್ತದೆ. ಎರೆಹುಳು ಗೊಬ್ಬರ, ಎರೆಹುಳು ಜಲ, ಜೀವಾಮೃತ, ಎರೆಹುಳುಗಳನ್ನು ಮಾರಾಟ ಮಾಡುವುದರೊಂದಿಗೆ ಸುರಭಿ ಜೀವಸುಧಾ ಘಟಕ ಸ್ಥಾಪನೆ ಮಾಡಿದ್ದಾರೆ. ಹೀಗೆ ಜೈವಿಕ ಗೊಬ್ಬರ ಘಟಕ ಸ್ಥಾಪಿಸಿ ಸಾವಯವ ಕೃಷಿಯಲ್ಲಿ ರೈತ ನಾಗರಾಜ್ ಅವರು ತೊಡಗಿದ್ದು ಇತರೆ ರೈತರಿಗೂ ಮಾದರಿಯಾಗಿದ್ದಾರೆ. ದೂರದರ್ಶನದೊಂದಿಗೆ ರೈತ ನಾಗರಾಜ್ 2018ರಿಂದಲೂ ಸಾವಯವ ಕೃಷಿಯಲ್ಲಿ ತೊಡಗಿದ್ದು ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ರೇಷ್ಮೆ ಇಲಾಖೆಯ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದೊಂದಿಗೆ ಜೈವಿಕ ಗೊಬ್ಬರ ಉತ್ಪಾದನೆ ಮಾಡಲಾಗುತ್ತಿದೆ. ಆಫ್ರಿಕನ್ ತಳಿಯ ಎರೆಹುಳುಗಳ ತ್ಯಾಜ್ಯವನ್ನು ಗೊಬ್ಬರವಾಗಿ ಮಾರ್ಪಡಿಸುವುದರಿಂದ ಅದರ ಫಲವಂತಿಕೆ ಹೆಚ್ಚಾಗುತ್ತದೆ ಎಂದು ವಿವರ ನೀಡಿದರು. 3 ವರ್ಮಿ ಬ್ಯಾಗ್ ಅಂತೇಳಿ ಕೊಟ್ಟರು. ಒಂದರಲ್ಲಿ GKVK ಕಲ್ಚರ್ ಹಾಕಿದೆ, ಒಂದರಲ್ಲಿ CSRT ಕಲ್ಚರ್ ಹಾಕಿದೆ, ಇನ್ನೊಂದರಲ್ಲಿ ವೇಸ್ಟ್ ಡಿಕಂಪೋಸರ್ ಹಾಕಿದೆ. ವೇಸ್ಟ್ ಡಿಕಂಪೋಸರ್ ಹಾಕಿದಂಥ ಬ್ಯಾಗಲ್ಲಿ ಸ್ವಲ್ಪ ಬೇಗನೆ ಕಾಂಪೋಸ್ಟ್ ಆಗಿ ಗೊಬ್ಬರ ಉತ್ಪಾದನೆ ಆಯಿತು. ಎರೆಹುಳು ಘಟಕ ಎರೆಹುಳು ಉತ್ಪಾದನೆ ಮಾಡ್ತಾ ಇದ್ದೀನಿ ಮತ್ತು ಎರೆ ಗೊಬ್ಬರ ಮಾಡ್ತಾ ಇದ್ದೀನಿ. ಇದು ನನ್ನ ಹತ್ರ ಇರೋವಂಥ ತಳಿ ಯಾವುದು ಅಂದರೆ ಸೌತ್ ಆಫ್ರಿಕನ್ ಬ್ರೀಡು. ಇದ್ರ ಗುಣ ಏನಂದರೆ ಅತಿ ಹೆಚ್ಚು ಗೊಬ್ಬರ ಮಾಡೋದೇ ಇದ್ರ ಗುಣ. ನಾಗರಾಜ್ ಅವರ ಪುತ್ರ ಅಭಿಜಿತ್ ತಮ್ಮ ಸಾವಯವ ಕೃಷಿ ವಿಧಾನದ ಬಗ್ಗೆ ತಿಳಿದುಕೊಳ್ಳಲು ಸುತ್ತಮುತ್ತಲಿನ ಪ್ರದೇಶದ ರೈತರು ಆಸಕ್ತಿ ತೋರುತ್ತಿದ್ದಾರೆ. ಬಹಳಷ್ಟು ಮಂದಿ ಈಗಾಗಲೇ ಸಾವಯವ ಕೃಷಿಗೆ ಪರಿವರ್ತನೆಗೊಂಡಿದ್ದಾರೆ ಎಂದು ಮಾಹಿತಿ ನೀಡಿದರು. ಎರೆಹುಳು ಮಾಡ್ತಿದ್ವಿ, ಜೊತೆಗೆ ಜೀವಾಮೃತ ಎಲ್ಲ ಮಾಡ್ತಿದ್ವಿ. ನಮ್ಮ ಮನೆ ಹತ್ರ ಸುಮಾರು ಜನ ಬಂದು ಹೋಗ್ತಿದ್ರು, ನಮ್ಮ ತಂದೆಯವರು ಏನು ಮಾಡ್ತಿದ್ದಾರೆ ಅಂತ ನೋಡೋದಕ್ಕೆ. ಅದನ್ನು ನಾವು ಮಾರಾಟಕ್ಕೂ ಮಾಡ್ತಿದ್ವಿ, ನಮ್ಮ ಬೆಳೆಗಳಿಗೂ ನಾವು ಅದನ್ನು ಬಳಸ್ತಾ ಇದ್ವಿ. ಅದರಿಂದ ಜನ ಬಂದು ಹೋಗ್ತಿದ್ದನ್ನು ನೋಡಿ ನಾನು ಯಾಕೆ ಇದನ್ನೇ ಮಾಡಬಾರ್ದು, ಊರ ಕಡೆ ಬಂದು ನಾನು ಯಾಕೆ ಇದನ್ನೇ ಮಾಡಬಾರ್ದು, ಎಲ್ಲ ಸೋರ್ಸ್ ಇದ್ಕೊಂಡು ನಾನು ಯಾಕೆ ಮಾಡಬಾರ್ದು ಅಂತ ನಾನು ಈ ಕಡೆ ಬಂದು ನಮ್ಮ ತಂದೆಯವರು ಏನು ಯೂನಿಟ್ಸು ಒಂದು 3 ಯೂನಿಟ್ ಮಾಡಿಕೊಂಡು ಮಾಡ್ತಿದ್ರು. ನಾವು ಅದನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡಿಕೊಂಡು. ಜಿಲ್ಲಾಧಿಕಾರಿ ಡಾಕ್ಟರ್ MR ರವಿ ರೈತರು ಸಾಂಪ್ರದಾಯಿಕ ಮತ್ತು ಪಾರಂಪರಿಕ ಕೃಷಿ ವಿಧಾನಗಳನ್ನು ಮುಂದುವರಿಸಲು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಪ್ರಗತಿಪರ ರೈತರ ಮೂಲಕ ಸಾವಯವ ಕೃಷಿ ವಿಧಾನದ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಭೂಮಿಯ ಫಲವತ್ತತೆಯನ್ನು ಶಾಶ್ವತವಾಗಿ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಜೈವಿಕ ಗೊಬ್ಬರಗಳ ಬಳಕೆಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದರು.
ಬಯೋ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ, ಜೀವಾಮೃತ ಆಗ್ಬೋದು, ಮೀನಾಮೃತ ಆಗ್ಬೋದು, ಇಂತಹ ಒಂದು ನಮ್ಮ ಕೈನಲ್ಲೇ ಇರುವಂತಹ ಮತ್ತು ಭೂಮಿಯ ಫಲವತ್ತತೆಯನ್ನು ಶಾಶ್ವತವಾಗಿ ಹಿಡಿದಿಟ್ಟುಕೊಳ್ಳುವಂತಹ ಅಂತಹ ಕ್ರಮಗಳನ್ನು, ಅಂತಹ ಒಂದು ಜೈವಿಕ ಗೊಬ್ಬರಗಳನ್ನು ಉಪಯೋಗಿಸೋದಕ್ಕೆ ನಮ್ಮ ಕೃಷಿ ಇಲಾಖೆ ವತಿಯಿಂದ ಮತ್ತು ಪ್ರಗತಿಪರ ರೈತರ ಸಹಕಾರದಿಂದ ನಾವು ಹೆಚ್ಚು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ರೇಷ್ಮೆ ತ್ಯಾಜ್ಯವನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ ಅದನ್ನು ಲಾಭದಾಯಕ ಉದ್ಯಮವನ್ನಾಗಿ ಮಾಡುವ ಮೂಲಕ ಕೃಷಿಕ ನಾಗರಾಜ್ ರಾಜ್ಯದ ಉಳಿದ ರೈತರಿಗೂ ಮಾದರಿಯಾಗಿದ್ದಾರೆ. ಹಾಗೂ ರೇಷ್ಮೆ ಕೃಷಿಗೆ ಇದರಿಂದ ಸಾಕಷ್ಟು ಉತ್ತೇಜನವೂ ದೊರೆಯುವಂತಾಗಿದೆ.